ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೊಸ ವೋಟರ್ ಐ ಡಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಅದನ್ನು ನೋಡಿಕೊಂಡು ಯಾರೆಲ್ಲ ವೋಟ್ ಕಾರ್ಡ್ ಇಲ್ವೋ ಅಂಥವರು ನೀವೇ ನಿಮ್ಮ ಮೊಬೈಲಲ್ಲೇ ಅಪ್ಲೈ ಮಾಡ್ಬೋದು. ತುಂಬ ಸುಲಭವಾಗಿರುತ್ತೆ. ಈಗ ಹೊಸ ಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ಬೇಗ ಬರ್ತಾ ಇದೆ, ಯಾಕಂದರೆ ಎಲೆಕ್ಷನ್ ಹತ್ರ ಇರೋದ್ರಿಂದ ವೋಟ್ ಕಾರ್ಡ್ ಬೇಗ ಬರ್ತಾ ಇದೆ. ಯಾರೆಲ್ಲ ವೋಟ್ ಕಾರ್ಡ್ ಇಲ್ವೋ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ತಡ ಮಾಡೋದು ಬೇಡ, ಮಾಹಿತಿ ಒಳಗಡೆ ಹೋಗೋಣ. ನಿಮ್ಮ ಮೊಬೈಲಲ್ಲಿ ಕ್ರೋಮನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ NVSP ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟರೆ ಈ ರೀತಿ ಓಪನ್ ಆಗುತ್ತೆ. ಫಸ್ಟ್ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, NVSP ಅಂತ ಹೇಳ್ಬಿಟ್ಟು. ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ನಂತರ ತಾನಾಗೆ ರೀಡೈರೆಕ್ಟ್ ಆಗುತ್ತೆ, ನೀವೇನು ಮಾಡೋ ಅವಶ್ಯಕತೆ ಇರೋದಿಲ್ಲ. ರೀಡೈರೆಕ್ಟ್ ಆಗಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಫಾರಮ್ 6 ಅಂತ ಕಾಣಿಸ್ತಾ ಇದೆ ನೋಡಿ, ಅದು ಹೊಸ ವೋಟರ್ ಕಾರ್ಡ್ಗೆ. ನಂತರ ಫಾರಮ್ 8 ಅಂತ ಕಾಣಿಸ್ತಾ ಇದೆ ನೋಡಿ, ಅದು ವೋಟರ್ ಐ ಡಿ ಶಿಫ್ಟ್ ಮಾಡೋಕ್ಕೆ. ಈಗ ನಾವು ಹೊಸ ವೋಟರ್ ಐ ಡಿ ಅಪ್ಲೈ ಮಾಡೋದ್ರಿಂದ ಫಾರಮ್ 6 ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ಈ ರೀತಿ ಓಪನ್ ಆಗುತ್ತೆ. ಸೈನ್ ಅಪ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೊಸ ಯೂಸರ್ ಆದರೆ ಸೈನ್ ಅಪ್ ಅಂತ ಕೊಡಬೇಕು. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ, ಮೊಬೈಲ್ ನಂಬರ್ ಅಂತ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ. ನಂತರ ಇಲ್ಲಿ ಕ್ಯಾಪ್ಚರ್ ಏನು ಕಾಣಿಸ್ತಾ ಇದೆ ಕೆಳಗಡೆ, ಆ ಒಂದು ಕ್ಯಾಪ್ಚರನ್ನು ಹಾಕಿ ಕಂಟಿನ್ಯೂ ಅಂತ ಕಾಣಿಸ್ತಾ ಇದೆ ನೋಡಿ ಕೆಳಗಡೆ. ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಫಸ್ಟ್ ನೇಮು ಲಾಸ್ಟ್ ನೇಮನ್ನು ಹಾಕಿ. ಉದಾಹರಣೆಗೆ ರವಿ ಫಸ್ಟ್ ನೇಮು, ಲಾಸ್ಟ್ ನೇಮ್ ಕುಮಾರು, ಅಥವಾ ಬರೀ ರವಿ ಇದ್ರೆ ಫಸ್ಟ್ ನೇಮಲ್ಲಿ RK, ಲಾಸ್ಟ್ ನೇಮಲ್ಲಿ VI ಅಂತ ಹಾಕಿ. ನಂತರ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನಂತರ ಕನ್ಫರ್ಮ್ ಪಾಸ್ವರ್ಡ್, ಮೇಲೆ ಏನು ಪಾಸ್ವರ್ಡನ್ನು ಹಾಕ್ತೀರಾ ಕೆಳಗಡೆ ಅದೇ ಪಾಸ್ವರ್ಡನ್ನು ಹಾಕಿ. ಪಾಸ್ವರ್ಡ್ ಯಾವ ರೀತಿ ಇರಬೇಕಂದ್ರೆ ಮಿನಿಮಮ್ 8 ಲೆಟರ್ ಇರಬೇಕು, ಒಂದು ಬಿಗ್ ಲೆಟರು. ನಂತರ ನಂಬರು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕಾಗುತ್ತೆ. ಅದಾದಮೇಲೆ ರಿಕ್ವೆಸ್ಟ್ OTP ಅಂತ ಕೊಡಿ. ಯಾವ ನಂಬರ್ ರಿಜಿಸ್ಟರ್ ಮಾಡಿರ್ತೀರೋ ಆ ನಂಬರ್ಗೆ 6 ಅಂಕೆಯ OTP ಹೋಗುತ್ತೆ. ಆ OTPಯನ್ನು ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಬಾಕ್ಸ್ ಕಾಣಿಸ್ತಾ ಇದೆ ನೋಡಿ, ಆ ಬಾಕ್ಸಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಆ ಬಾಕ್ಸಲ್ಲಿ OTPಯನ್ನು ಹಾಕಿ ವೆರಿಫೈ ಅಂತ ಕೊಡಿ. ಈ ರೀತಿ ಸಕ್ಸಸ್ಫುಲ್ ಕ್ರಿಯೇಟ್ ಆಗಿದೆ ಅಂತ ಬರುತ್ತೆ. ನಂತರ ಇಲ್ಲಿ ನೀವು ರಿಜಿಸ್ಟರ್ ಮೊಬೈಲ್ ನಂಬರ್ ಹತ್ರ ನಿಮ್ಮ ಯಾವ ನಂಬರ್ ರಿಜಿಸ್ಟರ್ ಮಾಡಿರ್ತೀರೋ ಆ ಒಂದು ಮೊಬೈಲ್ ನಂಬರನ್ನು ಅಲ್ಲಿ ಎಂಟ್ರಿ ಮಾಡಿ. ನಂತರ ಪಾಸ್ವರ್ಡ್ ನೀವೇನು ಕ್ರಿಯೇಟ್ ಮಾಡಿರ್ತೀರೋ ಆ ಒಂದು ಪಾಸ್ವರ್ಡನ್ನು ಪ್ಲೇಸಲ್ಲಿ ಎಂಟ್ರಿ ಮಾಡಿ. ನಂತರ ಕೆಳಗಡೆ ಕ್ಯಾಪ್ಚರ್ ಏನು ಕಾಣಿಸ್ತಾ ಇದೆ ಆ ಒಂದು ಕ್ಯಾಪ್ಚರನ್ನು ಅಲ್ಲಿ ಎಂಟ್ರಿ ಮಾಡಿ. ರಿಕ್ವೆಸ್ಟ್ OTP ಅಂತ ಕೊಟ್ಟರೆ ಮತ್ತೇನಾಗುತ್ತೆ, ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ, 6 ಅಂಕಿಯ OTP ಹೋಗುತ್ತೆ. ಆ OTPಯನ್ನು ನೀವು ಆ ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಿಮಗೆ ವಿಡಿಯೋ ಲೆಂತ್ ಇರ್ಬೋದು ಅಂತ ಅನ್ನಿಸ್ತಾ ಇರ್ಬೋದು, ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ಲೆಂತಾಗಿ ಹೇಳ್ತಾ ಇದ್ದೀನಿ. ಇದೆಲ್ಲ ಸಿಂಪಲ್ ಪ್ರೊಸೆಸಿಂಗ್. ಒಂದ್ಸರಿ ನೀವು ವೋಟ್ ಕಾರ್ಡ್ ಮಾಡೋದನ್ನು ಕಲಿತ್ರೆ ಎಷ್ಟು ಜನರದ್ದು ಬೇಕಾದರೂ ಮಾಡ್ತೀರಾ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅರ್ಥ ಮಾಡ್ಕೊಳ್ಳೋದು, ಆದರೆ ಒಂದ್ಸರಿ ನೀವು ಕಲಿತ್ರೆ ಎಷ್ಟು ಜನರದ್ದು ಬೇಕಾದರೂ ನೀವು ಮನೆಯಲ್ಲೇ ಕುಳಿತು ನೀವು ಹೊಸ ವೋಟರ್ ಐ ಡಿಗೆ ಅಪ್ಲೈ ಮಾಡ್ಕೋಬೋದು. OTPಯನ್ನು ಬಾಕ್ಸಲ್ಲಿ ಹಾಕಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಹೊಸ ವೋಟರ್ ಐ ಡಿಗೆ ಫಾರಮ್ 6 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೊಸ ವೋಟರ್ ಐ ಡಿಯನ್ನು ನಾವು ಅಪ್ಲೈ ಮಾಡ್ಕೋಬೋದು. ಶಿಫ್ಟಿಂಗ್ ಅಂತ ಕಾಣಿಸ್ತಾ ಇದೆ ನೋಡಿ, ಫಾರಮ್ 8ಅಲ್ಲಿ ವೋಟರ್ ಐ ಡಿ ಶಿಫ್ಟ್ ಮಾಡೋದು, ನಂತರ ಫೋಟೋ ಚೇಂಜ್ ಮಾಡೋದು, ಅಡ್ರೆಸ್ ಚೇಂಜ್ ಮಾಡೋದು, ಫಾರಮ್ 8ಅಲ್ಲಿ ಆ ಕೆಲಸ ಮಾಡ್ಬೋದು. ನಾವು ಇವಾಗ ಹೊಸ ವೋಟರ್ ಐ ಡಿ ಕಾರ್ಡ್ ಅಪ್ಲೈ ಮಾಡೋದ್ರಿಂದ ಫಾರಮ್ 6 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಈ ರೀತಿ ಫಾರಮ್ ಓಪನ್ ಆಗುತ್ತೆ. ನಂತರ ಇಲ್ಲಿ ನಿಮ್ಮ ಸ್ಟೇಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ದು ಯಾವ ಸ್ಟೇಟ್ ಇರುತ್ತೋ ಆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡಿಸ್ಟಿಕ್ ಅಂತಿದೆ ನೋಡಿ, ನಿಮ್ಮದು ಯಾವ ಡಿಸ್ಟಿಕ್ ಬರುತ್ತೋ ಆ ಡಿಸ್ಟಿಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಒಂದು ತಾಲೂಕು ಯಾವ್ದು ಬರುತ್ತೋ ಆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ತಾಲೂಕನ್ನು ಸೆಲೆಕ್ಟ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಅಂತ ಕೊಟ್ಟರೆ ಇಲ್ಲಿ ನಿಮ್ಮ ನೇಮನ್ನು ಕೇಳುತ್ತೆ. ಪರ್ಸನಲ್ ಡೀಟೇಲ್ ಹತ್ರ ನಿಮ್ಮ ನೇಮನ್ನು ಕೇಳುತ್ತೆ. ಇಲ್ಲಿ ನೀವೇನು ಮಾಡ್ತೀರಾ ಅಂದರೆ ನಿಮ್ಮ ಹೆಸರನ್ನು ಟೈಪ್ ಮಾಡಿ. ನಂತರ ಕನ್ನಡದಲ್ಲಿ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕನ್ನಡದಲ್ಲಿ ತಾನಾಗೆ ಬರುತ್ತೆ. ಏನಾದರೂ ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೆ ನೀವು ಆ ಒಂದು ಕೀಬೋರ್ಡನ್ನು ತಗೊಂಡು ನಿಮ್ಮ ಹೆಸರನ್ನು ಎಡಿಟ್ ಮಾಡ್ಕೋಬಹುದು. ಅದಾದಮೇಲೆ ಚೂಸ್ ಫೈಲ್ ಅಂತಿದೆ, ಅಂದರೆ ಅವರ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಚೂಸ್ ಫೈಲ್ ಹತ್ರ ಹೋಗ್ಬಿಟ್ಟು ಯಾರೋ ಹೊಸ ವೋಟರ್ ಐ ಡಿಯನ್ನು ಅಪ್ಲೈ ಮಾಡ್ತಾ ಇದ್ದೀರಾ
ಅವರ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿ ನಿಮ್ಮ ಮೊಬೈಲಲ್ಲಿ ಇದ್ದರೆ ಸಾಕು, ಅದನ್ನು ಅಪ್ಲೋಡ್ ಮಾಡ್ಕೋಬಹುದು. ವುಮೆನ್ ಫೇಸ್ ಡಿಟೆಕ್ಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಇದಾದ್ಮೇಲೆ ನೀವೇನು ಮಾಡ್ತೀರಾ ಅಂತ ಅಂದರೆ ಅಂಡ್ ಸರ್ನೇಮ್ ಅಂತ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ರಿಲೇಷನ್ ಅಂದರೆ ಹಸ್ಬೆಂಡ್ ನೇಮ್ ಇದ್ದರೆ ಹಸ್ಬೆಂಡ್ ನೇಮನ್ನು ಎಂಟ್ರಿ ಮಾಡಬೇಕಾಗುತ್ತೆ, ಅಥವಾ ಫಾದರ್ ನೇಮ್ ಇದ್ದರೆ ಫಾದರ್ ನೇಮನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಮದುವೆ ಆಗಿರ್ತಕ್ಕಂಥವ್ರಾದರೆ ಹಸ್ಬೆಂಡ್ ನೇಮನ್ನು ಹಾಕಿ, ಮದುವೆ ಆಗದೆ ಇರ್ತಕ್ಕಂಥವ್ರು ಫಾದರ್ ನೇಮನ್ನು ಆ ಪ್ಲೇಸಲ್ಲಿ ನೇಮ್ ಅಂತ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮಾಡಿದ್ದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ. ಅಂದರೆ ಇಲ್ಲಿ ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ, ಅಲ್ಲಿ ಸೆಲ್ಫ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ನಂಬರನ್ನು ಆ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ ಆಫ್ ದ ಎಬೋವ್ ಸೆಲೆಕ್ಟೆಡ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಸೆಂಡ್ OTP ಅಂತ ಕೊಡಿ. ಅದೇನಾಗುತ್ತೆ ಅಂದರೆ ಅಲ್ಲಿ ಟೈಪ್ ಮಾಡಿರ್ತಕ್ಕಂಥ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTPಯನ್ನು ಎಂಟರ್ OTP ರಿಸೀವ್ಡ್ ಆನ್ ಮೊಬೈಲ್ ಅಂತಿದೆ ನೋಡಿ, ಆ ಬಾಕ್ಸಲ್ಲಿ ಆ OTPಯನ್ನು ಹಾಕಿ ವೆರಿಫೈ ಅಂತ ಕೊಟ್ಟರೆ ವೆರಿಫೈಡ್ ಅಂತ ಬರುತ್ತೆ. ನಂತರ ನಿಮ್ಮದೇ ಮೊಬೈಲ್ ಆದರೆ ಸೆಲ್ಫ್ ಅಂತ ಕೊಡಿ, ಇಲ್ಲ ರಿಲೇಟಿವ್ ಮೆನ್ಷನ್ಡ್ ಎಬೋವ್ ಅಂತ ಇದೆ ನೋಡಿ, ಬೇರೆ ಅವ್ರದ್ದು ನಿಮ್ಮ ರಿಲೇಟಿವ್ ಮೊಬೈಲ್ ನಂಬರ್ ಆದರೆ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಮೇಲ್ ಅಂತ ಕಾಣಿಸ್ತಾ ಇದೆ ನೋಡಿ, ಇಮೇಲ್ ID ಅಂತ ಹೇಳ್ಬಿಟ್ಟು ಅಲ್ಲಿ ನಿಮ್ಮ ಇಮೇಲ್ IDಯನ್ನು ಹಾಕಿ. ಯಾಕಂದರೆ ನೆಕ್ಸ್ಟು ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನಿಮ್ಮ ಇಮೇಲ್ IDಗೆ ವೋಟರ್ ID ಬರುತ್ತೆ, ಇಲ್ಲ ಅಂದರೆ ಅದೇ ರೀತಿ ಮೊಬೈಲ್ ನಂಬರ್ ಕೊಟ್ಟಿರೋದ್ರಿಂದ ಮೊಬೈಲ್ ನಂಬರ್ ಕೊಟ್ಟು ಸಹ ನೀವು ಡೌನ್ಲೋಡ್ ಮಾಡ್ಕೋಬೋದು. ಯಾವ ರೀತಿ ವೋಟರ್ IDಯನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಆಲ್ರೆಡಿ ನಾನು ವಿಡಿಯೋವನ್ನು ಮಾಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ. ನಂತರ ಜೆಂಡರ್ ಮೇಲ ಫಿಮೇಲ ಕೇಳುತ್ತೆ, ಯಾವುದಿದ್ರೆ ಅದನ್ನು ಕೊಡಿ. ನಂತರ ನೆಕ್ಸ್ಟ್ ಅಂತ ಕೊಟ್ಟಿದ್ದಾದಮೇಲೆ ಡೇಟ್ ಆಫ್ ಬರ್ತ್ ಡೀಟೇಲ್ ಕೇಳುತ್ತೆ, ಅಲ್ಲಿ ನೀವು ಹುಟ್ಟಿರ್ತಕ್ಕಂಥ ದಿನಾಂಕವನ್ನು ಎಂಟ್ರಿ ಮಾಡಿ ಡಾಕ್ಯುಮೆಂಟ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂತ ಕೇಳುತ್ತೆ, ಅಲ್ಲಿ ನಿಮ್ಗೆ ಯಾವ ಪ್ರೂಫ್ ಇದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇರೋದ್ರಿಂದ ನಾನು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಆಧಾರ್ ಕಾರ್ಡನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಚೂಸ್ ಫೈಲ್ ಅಂತ ಕೊಟ್ಟರೆ ಅದು ನಿಮ್ಮ ಆಧಾರ್ ಕಾರ್ಡ್ ಫೈಲ್ ಹತ್ರ ಹೋಗುತ್ತೆ. ಆ ಒಂದು ಫೈಲನ್ನು ನೀವು ನಿಮ್ಮ ಆಧಾರ್ ಕಾರ್ಡನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಅಂತ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಪರ್ಸನಲ್ ಅಡ್ರೆಸ್ ಡೀಟೇಲನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೌಸ್ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ನಂಬರ್ ಅಂತ ಹೇಳ್ಬಿಟ್ಟು, ಅಂದರೆ ನಿಮ್ಮ ಒಂದು ಮನೆ ನಂಬರನ್ನು ಆ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡಿ. ಫಸ್ಟ್ ಆಪ್ಷನ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ನಿಮ್ಮ ಮನೆ ನಂಬರನ್ನು ಎಂಟ್ರಿ ಮಾಡಿ. ನೆಕ್ಸ್ಟು ಸ್ಟ್ರೀಟ್ ನಿಮ್ಮ ಬೀದಿಯನ್ನು ಎಂಟ್ರಿ ಮಾಡಿ, ನಿಮ್ಮ ವಿಲೇಜನ್ನು ಎಂಟ್ರಿ ಮಾಡಿ. ಅದಾದಮೇಲೆ ನಿಮ್ಮದು ಯಾವ ಪೋಸ್ಟ್ ಆಫೀಸ್ ಬರುತ್ತೋ ಆ ಪೋಸ್ಟ್ ಆಫೀಸು, ಪಿನ್ ಕೋಡು, ನಂತರ ನಿಮ್ಮ ತಾಲೂಕು ಯಾವ್ದು ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಡಿಸ್ಟಿಕ್ ಯಾವುದಿದ್ರೆ ಆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟೇಟ್ ತಾನಾಗೆ ಬಂದಿರುತ್ತೆ. ನಂತರ ಅಡ್ರೆಸ್ ಪ್ರೂಫ್ಗಾಗಿ ನೀವು ಯಾವ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ತೀರೋ ಆ ಒಂದು ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರನೂ ಸಹ ಆಧಾರ್ ಕಾರ್ಡ್ ಇರೋದ್ರಿಂದ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ. ಇಲ್ಲಿ ಕ್ಯಾಟಗರಿ ಆಫ್ ಡಿಸಬಿಲಿಟಿ ಅಂತ ಕೇಳ್ತಾ ಇದೆ, ನೀವೇನಾದರೂ ಅಂಗವಿಕಲರಾಗಿದ್ದರೆ ಎಸ್ ಅಂತ ಕೊಟ್ಟು ಯಾವ ರೀತಿ ಅಂಗವಿಕಲ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಫೈಲನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ಅಂಗವಿಕಲರಿಗೆ UD ID ಕಾರ್ಡ್ ಇರೋದ್ರಿಂದ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ರೀತಿ ನಿಮ್ಮ ಅಡ್ರೆಸ್ಸನ್ನು ಎಂಟ್ರಿ ಮಾಡಿದ್ದಾದಮೇಲೆ ಅಡ್ರೆಸ್ ಪ್ರೂಫ್ಗೆ ಯಾವ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು ಅಂತ ನೀವು ಸೆಲೆಕ್ಟ್ ಮಾಡಿರ್ತೀರೋ ಆ ಒಂದು ಪ್ರೂಫನ್ನು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಅಂತ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಕೊಡಿ. ನಂತರ ಫ್ಯಾಮಿಲಿ ಮೆಂಬರ್ ಅಂತಿದೆ ನೋಡಿ, ಇಲ್ಲಿ ನಿಮ್ಮೊಂದು ಫ್ಯಾಮಿಲಿ ಮೆಂಬರ್ ಅವರ ಹೆಸರನ್ನು ಟೈಪ್ ಮಾಡಬೇಕಾಗುತ್ತೆ. ನಂತರ ಅವರು ಹೊಸ ವೋಟರ್ ID ಕಾರ್ಡ್ ಅಪ್ಲೈ ಮಾಡೋ ಅಂಥವ್ರಿಗೆ ಏನು ರಿಲೇಷನ್ ಆಗ್ತಾರೆ, ಹಸ್ಬೆಂಡ್ ಆದರೆ ಹಸ್ಬೆಂಡು ಅಥವಾ ಫಾದರ್ ಆದರೆ ಫಾದರು, ಅವರ ಒಂದು ರಿಲೇಷನನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅವರ ವೋಟರ್ ID ಕಾರ್ಡನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಎಪಿಕ್ ನಂಬರ್ ಹತ್ರ. ಮಾಡಿದ್ದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಇಲ್ಲಿ ವಿಲೇಜ್ ಆರ್ ಟೌನ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಊರ ಹೆಸರನ್ನು ಟೈಪ್ ಮಾಡಬೇಕಾಗುತ್ತೆ. ವಿಲೇಜ್ ಆದರೆ ವಿಲೇಜು ಅಥವಾ ಟೌನ್ ಆದರೆ ಟೌನು. ನಂತರ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಿಮ್ಮದು ಯಾವ ಡಿಸ್ಟಿಕ್ ಬರುತ್ತೋ ಆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ವೋಟರ್ ಕಾರ್ಡ್ ಅಪ್ಲೈ ಮಾಡುವಂತಹ ಮಂತು ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ಹೊಸ ವೋಟರ್ ID ಕಾರ್ಡ್ ಅಪ್ಲೈ ಮಾಡಿದ್ರೆ ಆದಷ್ಟು ಬೇಗ ಬರುತ್ತೆ. ಸೊ ಹಾಗಾಗಿ ಯಾರೆಲ್ಲ ವೋಟರ್ ಕಾರ್ಡ್ ಇಲ್ವೋ ಅಂಥವ್ರು ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ವಿಡಿಯೋ ಸ್ವಲ್ಪ ಲೆಂತ್ ಇರ್ಬೋದು, ಆದರೆ ನಿಮ್ಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ಲೆಂತ್ ಆದರೂ ಪರವಾಗಿಲ್ಲ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಮಂತು ಇಯರನ್ನು ಸೆಲೆಕ್ಟ್ ಮಾಡಿದ್ದಾದಮೇಲೆ
ಪ್ಲೇಸ್ ಹತ್ರ ನಿಮ್ಮ ನೇಟಿವ್ ಪ್ಲೇಸನ್ನು ಅಲ್ಲಿ ಎಂಟರ್ ಮಾಡಿ. ಪ್ಲೇಸ್ ಹತ್ರ ನಿಮ್ಮ ನೇಟಿವ್ ಪ್ಲೇಸನ್ನು ನೀವು ಅಲ್ಲಿ ಎಂಟರ್ ಮಾಡಿ. ಇಲ್ಲಿ ನೆಕ್ಸ್ಟ್ ಅಂತ ಕಾಣಿಸ್ತಾ ಇದೆ ನೋಡಿ ರೈಟ್ ಸೈಡಲ್ಲಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಬೇಕಾಗುತ್ತೆ. ಇದಾದ್ಮೇಲೆ ನಿಮಗೆ ಕೆಳಗಡೆ ಕ್ಯಾಪ್ಚರ್ ಕಾಣಿಸ್ತಾ ಇರ್ಬೋದು. ಆ ಒಂದು ಕ್ಯಾಪ್ಚರನ್ನು ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಅಂತ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಮಾಡಿದ್ದಾದ್ಮೇಲೆ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಕೊಡಿ. ಈ ರೀತಿ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಫಾರಮ್ ಜನರೇಟ್ ಆಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ನೀವು ಈ ರೀತಿ ನಿಮ್ಮ ವೋಟರ್ ಕಾರ್ಡನ್ನು ಅಪ್ಲೈ ಮಾಡ್ಕೊಳ್ಳಿ. ಮಾಡಿದ್ದಾದ್ಮೇಲೆ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ. ಈ ಅಕ್ನಾಲಜ್ಮೆಂಟನ್ನು ನೀವು ಪ್ರಿಂಟ್ ತಗೊಂಡು ಇದ್ರ ಜೊತೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಅಟ್ಯಾಚ್ ಮಾಡಿ, ನಂತರ ರೇಷನ್ ಕಾರ್ಡ್ ಇದ್ದರೆ ಆ ಒಂದು ರೇಷನ್ ಕಾರ್ಡನ್ನು ಇದಕ್ಕೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಇದ್ರ ಜೊತೆ ಯಾರ್ದು ಹಾಕಿರ್ತೀರ, ಪತಿ ಅಥವಾ ನಿಮ್ಮ ತಂದೆದು ಯಾರ್ದು ಹಾಕಿರ್ತೀರ ವೋಟರ್ ಐ ಡಿ ಸಪೋರ್ಟ್ಗಾಗಿ ಅವರ ಒಂದು ವೋಟರ್ ಐ ಡಿ ಜೆರಾಕ್ಸು ಇಷ್ಟು ಅಟ್ಯಾಚ್ ಮಾಡಿಬಿಟ್ಟು ನೀವೇನು ಮಾಡಬೇಕಂದ್ರೆ ನಿಮ್ಮ BLO ಯಾರು ಇರ್ತಾರೋ ಅವ್ರ ಕೈಗೆ ನೀವು ಇದನ್ನು ಕೊಡಬೇಕಾಗುತ್ತೆ. ಸೊ ಅವ್ರ ಕೈ ಕೊಟ್ಟರೆ ಅವರು ಅವರ ಮೊಬೈಲ್ ಆ್ಯಪ್ ಮುಖಾಂತರ ಅಪ್ರೂವಲ್ ಮಾಡ್ತಾರೆ. ಆದಷ್ಟು ಬೇಗ ನಿಮಗೆ ವೋಟರ್ ಐ ಡಿ ಕಾರ್ಡ್ ಬರುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ತುಂಬ ಸುಲಭವಾಗಿರುತ್ತೆ. ನಾನು ಬೇರೆ ವಿಡಿಯೋದಲ್ಲಿ ಯಾವ ರೀತಿ ವೋಟರ್ ಐ ಡಿ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸಿದ್ದೀನಿ. ಅದು ನೋಡಿಕೊಂಡು ನೀವು ವೋಟರ್ ಐ ಡಿ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು. ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ತಪ್ಪದೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.